ಇಂಗ್ಲೆಂಡಿನಲ್ಲಿ 1980 45 ವರ್ಷಗಳ ಹಿಂದೆ ಆರ್ಥಿಕ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟು ಮಾರ್ಗರೆಟ್ ಥ್ಯಾಚರ್ ಪ್ರೈಮ್ ಮಿನಿಸ್ಟರ್. ಅಲ್ಲಿ ರೆಸೆಷನ್ ಅಂತ ಕರೀತಾರೆ, ಏನೋ ಹಣಕಾಸಿಂದು ಇದಾಗ್ಬಿಡುತ್ತೆ. ಆವಾಗ ಇಂಗ್ಲೆಂಡಿನ ಸರ್ಕಾರದಲ್ಲಿ ಮಹಾರಾಣಿಯ ಕುಟುಂಬವನ್ನು ಅವರೇ ಮೇಂಟೈನ್ ಮಾಡೋದು. ಅಂದ್ರೆ ಕೋಟ್ಯಾಂತರ ಪೌಂಡ್ ದುಡ್ಡನ್ನ ಮೇಂಟೆನೆನ್ಸ್ಗೆ ಅಂತ ಕೊಡ್ತಾರೆ. 1980ರಲ್ಲಿ ಟ್ರೆಜರಿಯಲ್ಲೇ ದುಡ್ಡಿಲ್ಲ, ಈ ಮಹಾರಾಣಿ ಸಾಕೋದಕ್ಕೆ ಬಿಳಿ ಆನೆ, ಇವಳಿಗೆ ಯಾಕೆ ಇಷ್ಟು ದುಡ್ಡು ಕೊಡ್ಬೇಕು, ಕೊಡಕ್ಕಾಗಲ್ಲ ಅಂತೇಳಿ ಮಾರ್ಗರೆಟ್ ಥ್ಯಾಚರ್ ಒಂದು ಬಿಲ್ ತರ್ತಾರೆ ಅಲ್ಲಿನ ಪಾರ್ಲಿಮೆಂಟ್ ಅಲ್ಲಿ. ಆಗ ಇಂಗ್ಲೆಂಡ್ ರಾಣಿ ಒಂದು ಅಪೀಲ್ ಮಾಡ್ಕೊಂತಾಳೆ, ನಾವು ಒಂದ್ ಕಾಲದಲ್ಲಿ ನನ್ನ ಪೂರ್ವಿಕರು ಇಡೀ ಭೂಮಿಯನ್ನೇ ಆಳದವರು, ಇವತ್ತು ನೀವು ನನಗೆ ಈ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ಮೇಂಟೈನ್ ಮಾಡೋದು ಹೇಗೆ, ನಾವೇನ್ ಬೀದಿಗೆ ಇಳಿದು ಭಿಕ್ಷೆ ಬೇಡಕ್ಕಾಗುತ್ತಾ, ಒಂದ್ ವೇಳೆ ಇಂಗ್ಲೆಂಡ್ ರಾಣಿ ಭಿಕ್ಷೆ ಎತ್ತಿದ್ರೆ ಅವಮಾನ ಯಾರಿಗೆ, ಇಂಗ್ಲೆಂಡ್ಗೆ. ಹೀಗಾಗಿ ದಯವಿಟ್ಟು ನಮಗೆ ಮೇಂಟೆನೆನ್ಸ್ ಅನ್ನ ಕೊಡಿ ಅಂತ ಹೇಳ್ತಾರೆ. ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗುತ್ತೆ, ಕೊನೆಗೆ ಒಂದು ಬಿಲ್ ಪಾಸ್ ಮಾಡ್ತಾರೆ. ಏನಂತ, ನಮ್ ಟ್ರೆಜರಿಯಲ್ಲೇ ದುಡ್ಡಿಲ್ಲ, ಇವ್ರಿಗೆ ಎಲ್ಲಿಂದ ಕೊಡೋದು, ಆದ್ರೂ ನಾವು ಅವ್ರನ್ನ ಬೀದಿ ಪಾಲ್ ಮಾಡಕ್ ಆಗಲ್ಲ, ಅವ್ರಿಗೆ ಕೊಡೋಣ ಅಂದ್ಬಿಟ್ಟು ಇಂಗ್ಲೆಂಡ್ ಅಲ್ಲಿ ತುಂಬಾ ಮ್ಯೂಸಿಯಂಗಳಿದಾವೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ನಮ್ಮ ದೇಶದಿಂದ ಏನೇನು ವಸ್ತುಗಳನ್ನ ಲೂಟಿ ಮಾಡಿ ಕಿತ್ಕೊಂಡು ಬಲವಂತ ಮಾಡಿ ಎಲ್ಲ ತಗೊಂಡೋದ್ರಲ್ಲ, ಅದನ್ನೆಲ್ಲ ಮ್ಯೂಸಿಯಂ ಇಟ್ಟಿದ್ದಾರೆ. ಆಲ್ಬರ್ಟ್ ಮ್ಯೂಸಿಯಂ ಅಂತ ಏನೋ ಕರೀತಾರೆ. ಆ ಇಂಡಿಯಾದ ವಸ್ತುಗಳಿರಂತ ಮ್ಯೂಸಿಯಂಗೆ ಇಡೀ ಪ್ರಪಂಚದಾದ್ಯಂತ ಜನ ಎಲ್ಲ ಹೋಗಿ ನೋಡ್ತಾರೆ. ಅದಕ್ಕೆ ಎಂಟ್ರಿ ಫೀಸ್ ಇಡಿ ಅಂತ ಹೇಳ್ಬಿಟ್ರು. ಅದುವರೆಗೂ ಇಂಗ್ಲೆಂಡ್ ಅಲ್ಲಿ ಇರೋ ಮ್ಯೂಸಿಯಂಗಳಿಗೆ ಎಂಟ್ರಿ ಫೀಸ್ ಇರಲಿಲ್ಲ. 1980 ನಂತರ ಎಂಟ್ರಿ ಫೀಸ್ ಇಡಕ್ ಶುರು ಮಾಡಿದ್ರು. ಅಲ್ಲಿಗೆ ಏಷ್ಯಾದಿಂದ ಹೋದವರು ಎಲ್ಲರೂ ಕೂಡ ನೋಡೋದೇನಂದ್ರೆ, ಆ ಇಂಡಿಯಾ ಮ್ಯೂಸಿಯಂ ಅಂತ ಏನಿದೆ ಅದರಲ್ಲಿ ಒಂದು ರೂಮ್ ಅಲ್ಲಿ ಟಿಪ್ಪು ಸುಲ್ತಾನಿಗೆ ಸಂಬಂಧಪಟ್ಟಂತ ವಸ್ತುಗಳಿದಾವೆ. ಜನರಿಗೆ ಅದೇನೋ ಗೊತ್ತಿಲ್ಲ, ನಮ್ಮಲ್ಲಿ ದ್ವೇಷ ಮಾಡ್ಬೋದು, ಇಡೀ ಪ್ರಪಂಚದಲ್ಲಿ ಟಿಪ್ಪು ಸುಲ್ತಾನ್ ಅಂದ್ರೆ ಪ್ರೀತಿಸುವಂತ ಜನ ಇದ್ದಾರೆ, ಏಷ್ಯಾದ ಬೇರೆ ಬೇರೆ ದೇಶದವರು. ಅವ್ರೆಲ್ಲರೂ ಅಲ್ಲಿ ಹೋದ್ರೆ ಇಂಡಿಯಾದ ಬೇರೆ ಯಾವ್ಯಾವ್ದೋ ಇದ್ರೆ ಅದನ್ನೆಲ್ಲ ನೋಡಕ್ ಹೋಗಲ್ಲ, ಟಿಪ್ಪು ಸುಲ್ತಾನ್ ಗ್ಯಾಲರಿಗೆ ಹೋಗ್ತಾರೆ. ಟಿಪ್ಪು ಸುಲ್ತಾನ್ ಗ್ಯಾಲರಿಯಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಆಗುತ್ತೆ. ಆ ದುಡ್ಡನ್ನ ಇಂಗ್ಲೆಂಡ್ ರಾಣಿ ಮೇಂಟೆನೆನ್ಸ್ಗೆ ಅಂತ ಕೊಡ್ತಾರೆ. ಟಿಪ್ಪು ಸುಲ್ತಾನ್ ಗ್ಯಾಲರಿಯಲ್ಲಿ ಏನೇನಿದೆ ವೆರಿ ಇಂಪಾರ್ಟೆಂಟ್. ಇದನ್ನ ನಾವು ಕನ್ನಡಿಗರಾಗಿ, ಭಾರತೀಯರಾಗಿ, ವಿಶೇಷವಾಗಿ ಮುಸಲ್ಮಾನರಾಗಿ ಇದನ್ನ ನಾವು ತಿಳಿದು ನಮ್ಮ ಮಕ್ಕಳಿಗೆ ಈ ಕಥೆ ಹೇಳ್ಬೇಕು. ಆ ಟಿಪ್ಪು ಸುಲ್ತಾನ್ ಗ್ಯಾಲರಿಯಲ್ಲಿ ಏನಿದೆ, ಟಿಪ್ಪು ಸುಲ್ತಾನ್ ಗ್ಯಾಲರಿಯಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಕತ್ತಿ ಇದೆ, ಆಮೇಲೆ ಸಿಂಹಾಸನದ ಒಂದು ಭಾಗ ಇದೆ, ಅವ್ರ ಬಟ್ಟೆ ಇದೆ, ಬರೆ ಇದೆ. ಅಲ್ಲಿ ವಿಶೇಷವಾಗಿ ನಾನು ಮತ್ತು ನನ್ನ ಗುರುಗಳು ಇನ್ನೊಬ್ರು ಮಹಿಬುಲ್ ಅಂತ ಹೇಳಿ, ಅವ್ರ ಹೆಸರು ಮರ್ತ್ಬಿಟ್ಟಿದ್ದೇನೆ, ಅವರು ಮಿನಿಸ್ಟರ್ ಆಗಿದ್ರು ದೇವರಾಜ ಅರಸ್ ಪೀರಿಯಡ್ ಅಲ್ಲಿ. ಅವ್ರು ಅಲ್ಲೋಗಿ ರಿಸರ್ಚ್ ಮಾಡಿ ಒಂದು ಬುಕ್ ಬರ್ದಿದ್ದಾರೆ, ಸನ್ಸೆಟ್ ಆಫ್ ಶ್ರೀರಂಗಪಟ್ಟಣಂ ಅಂತ. ಅದರಲ್ಲಿದೆ ಒಂದು ಸ್ಪೆಷಲ್ ಗ್ಯಾಲರಿ, ಓದೋರೆಲ್ಲ ಅಲ್ಲಿ ಹೋಗಿ ನೋಡ್ತಾರೆ. ಅದೇನ್ ಗ್ಯಾಲರಿ ಅಂದ್ರೆ, ಟಿಪ್ಪು ಸುಲ್ತಾನ್ ಹಾಕೊಂತಿದ್ದಂತ ಚಪ್ಲಿ ಇರುವಂತ ಸ್ಟ್ಯಾಂಡರ್ಡ್. ಟಿಪ್ಪು ಸುಲ್ತಾನ್ ಅವರ ಚಪ್ಲಿ ಒಂದ್ ಕಡೆ ಇಟ್ಟಿದ್ದಾರೆ. ಎಲ್ರು ಆ ಚಪ್ಲಿ ನೋಡಕ್ ಹೋಗ್ತಾರೆ. ಅತಿ ಹೆಚ್ಚು ದುಡ್ಡು ನೋಡಕ್ ಹೋದವರೆಲ್ಲ ಎಂಟ್ರಿ ಫೀಸ್ ಕೊಡ್ಲೇಬೇಕಲ್ಲ, ಅತಿ ಹೆಚ್ಚು ದುಡ್ಡು ಸಂಗ್ರಹ ಆಗುತ್ತೆ. ಆ ದುಡ್ಡನ್ನ ಕಲೆಕ್ಟ್ ಮಾಡ್ಬಿಟ್ಟು ಏನ್ ಮಾಡುತ್ತೆ ಇಂಗ್ಲೆಂಡ್ ಸರ್ಕಾರ, ಇಂಗ್ಲೆಂಡ್ ರಾಣಿ ಕೊಡುತ್ತೆ. ಇಂಗ್ಲೆಂಡ್ ರಾಣಿ ಏನ್ ಮಾಡ್ತಾಳೆ, ಅದರಿಂದ ಅವಳು ಜೀವನ ಮಾಡ್ತಿದ್ದಾಳೆ. ಅದನ್ನ ಓದಿದ್ಮೇಲೆ ನಾನೊಂದು ಕತೆ ಬರ್ದೆ. ಏನಂತ, ಒಬ್ಬ ಭಾರತೀಯ ದೊರೆ, ಒಬ್ಬ ಕನ್ನಡದ ದೊರೆ, ಒಬ್ಬ ಮುಸ್ಲಿಂ ದೊರೆ ಧರಿಸಿರುವಂತ ಚಪ್ಲಿ ದುಡ್ಡಿಂದ ಇಂಗ್ಲೆಂಡ್ ರಾಣಿ ಜೀವನ ಮಾಡ್ತಿದ್ದಾಳೆ. ಹೆಮ್ಮೆ ಪಡುವಂತ ವಿಷಯ ಅಲ್ವಾ? ನಮ್ಮ ರಾಜ ಹಾಕೊಂಡ್ರ ಚಪ್ಲಿ ದುಡ್ಡು ಇವತ್ತು ಇಂಗ್ಲೆಂಡ್ ರಾಣಿಗೆ ಊಟ ಕೊಡ್ತಿದೆಯಲ್ರಿ. ಜಗತ್ತಲ್ಲಿ ಈ ತರ ಇನ್ನೊಂದು ಉದಾಹರಣೆ ಇದೆಯಾ? ಎಲ್ಲ ಹೋಗಿ ಚೆಕ್ ಮಾಡಿ, ಗೂಗಲ್ ಅಲ್ಲಿ ಈಗಲೇ ಚೆಕ್ ಮಾಡ್ಕೊಳ್ಳಿ. ಇವತ್ತಿಗೂ ಆ ಶೂಸ್ ಇದೆ, ಅದರಿಂದ ಇಂಗ್ಲೆಂಡ್ ರಾಣಿ ಮಾಡ್ತಿದ್ದಾಳೆ ಅಂದಾಗ ನಮ್ಮ ಮಕ್ಕಳಿಗೆ ಏನ್ ಹೇಳ್ಬೇಕು ಅಂದ್ರೆ, ಸರ್ 1700 ಈಗಿನ ರಾಣಿ ಕ್ವೀನ್ ಎಲಿಜಬೆತ್ II ಹೋದ್ರಲ್ಲ, ಇವತ್ತಿಗೂ ಅವ್ರಿಗೇನೆ ಮೊನ್ನೆ ಅವ್ರು ತೀರ್ಕೊಂಡ್ರು. ಈಗ ಚಾರ್ಲ್ಸ್ ಕಿಂಗ್ ಈಗಿರೋದು, ಅವ್ನಿಗೆ ಮೇಂಟೆನೆನ್ಸ್ ಅಲ್ಲಿಂದನೇ ಬರ್ತಾ ಇರೋದು. ಸೊ ನಾವು ನಮ್ಮ ಮಕ್ಕಳಿಗೆ ಏನ್ ಹೇಳ್ಬೇಕು ಅಂದ್ರೆ, ನೀನು ಟಿಪ್ಪು ಸುಲ್ತಾನ್ ಆಗೋ, ಅವ್ರ ತರ ನಿನ್ ಚಪ್ಲಿನೂ ಒಂದಿನ ಇಂಗ್ಲೆಂಡ್ ರಾಣಿಗೋ ಅಮೆರಿಕದ ಅಧ್ಯಕ್ಷನ್ಗೋ ಅನ್ನ ಕೊಡುತ್ತೆ. ಇದನ್ನ ರೋಲ್ ಮಾಡಲ್ಲ ಅಂತ ಹೇಳೋದು ನಾವು. ಬಿಟ್ಬಿಡಿ, ತಪ್ಪುಗಳು ಏನಾದ್ರು ಮಾಡಿದ್ರೆ ಅದನ್ನ ಪಕ್ಕಕ್ಕೆ ಇಟ್ಬಿಡಿ. ಈಗ ನಾನು 10 ತಪ್ಪು ಮಾಡಿದ್ರೆ 10ರಲ್ಲಿ 9 ಒಳ್ಳೇದ್ ಮಾಡಿದೀನಿ, 1 ತಪ್ಪು ಮಾಡಿದ್ರೆ ಅದನ್ನ ಬಿಟ್ಬಿಡ್ಬೇಕು. ಹಂಸ ಕ್ಷೀರ ನ್ಯಾಯ ಅಂತ ಕರಿತೀವಿ. ಟಿಪ್ಪು ಸುಲ್ತಾನ್ ಆಡಳಿತದಲ್ಲಿ ಒಂದು 2-3 ಲೋಪ ದೋಷ ಆಗಿದ್ರೆ, ಅವ್ರ ತಪ್ಪು ಮಾಡಿದ್ರು ಅವ್ರ ಗಲ್ ಶಿಕ್ಷೆ ಹಾಕಿದ್ರು, ಅದನ್ನ ಬಿಟ್ಟಾಕ್ಬೇಡ.
ಅವ್ರು ತೀರ್ಕೊಂಡು 275 ವರ್ಷ ಆದ್ರೂ ಇವತ್ತಿಗೂ ಅವ್ರ ಚಪ್ಪಲಿ ದುಡ್ಡು ದುಡಿತಾ ಇದೆಯಲ್ರಿ. ಆ ದುಡ್ಡಲ್ಲಿ ಇಂಗ್ಲೆಂಡ್ ರಾಜ ಇವತ್ತು ಊಟ ಮಾಡ್ತಿದ್ದಾನಲ್ರಿ, ಹೆಮ್ಮೆ ಪಡುವಂತ ವಿಷಯ ಅಲ್ವಾ? ಈ ವಿಷಯನ ನಾನು ಸರ್ದಾರ್ ಅಹಮದ್ ಕುರೇಶಿ ಅಂತ ನನ್ನ ಜೊತೆ ಒಬ್ರು ಇದ್ರು, ಪಾಪ ಅವ್ರು ಕರೋನಾದಲ್ಲಿ ತೀರ್ಕೊಂಡ್ರು. ಅವ್ರು ಹೇಳೋರು, ಇಲ್ಲ ಏನಾದ್ರೂ ಮಾಡಿ ನಾವು ಇಂಗ್ಲೆಂಡ್ಗೆ ಹೋಗೋಣ, ಆ ಚಪ್ಪಲಿ ತರೋಣ ಅಂತ. ನಮ್ಮ ಚಪ್ಪಲಿ ಇವತ್ತು ಇಂಗ್ಲೆಂಡ್ ರಾಣಿನ ಸಾಕ್ತಿದೆ ಅಂದ್ರೆ ನಾವು ಗ್ರೇಟ್. ನಿಜವಾಗಿಯೂ ಒಬ್ಬ ಕನ್ನಡಿಗ, ಒಬ್ಬ ಭಾರತೀಯ ಚಪ್ಪಲಿಗೆ ಅಷ್ಟು ಬೆಲೆ ಇದೆ. ಇಂಥ ವಿಷಯಗಳನ್ನ ಹುಡುಕಿ ನಮ್ಮ ಮಕ್ಕಳಿಗೆ ಹೇಳೋ ಮೂಲಕ ನಮ್ಮ ಮಕ್ಕಳು ಕೂಡ ನಾಳೆ ದಿನ ನಾನು ಟಿಪ್ಪು ಸುಲ್ತಾನ್ ತರ ಆಗ್ತೀನಿ, ನಾನು ವಿಶ್ವೇಶ್ವರಯ್ಯನವ್ರ ತರ ಆಗ್ತೀನಿ, ನಾನು ಮತ್ತೊಬ್ಬ ಸಿ ವಿ ರಾಮನ್ ಆಗ್ತೀನಿ ಅಂತ ಬೆಳಿಬೇಕೇ ವಿನ ಬರೇ ತಪ್ಪು ಕಂಡಿಡ್ದು ಸುಳ್ಳೇಳಿ ನಮ್ಮ ಮಕ್ಕಳನ್ನೆಲ್ಲ ಹಾದಿ ತಪ್ಪಿಸ್ಬಿಟ್ಟು ನಾವು ಅವನ್ನ ಹಾಳು ಮಾಡೋ ಬದಲು ಒಳ್ಳೊಳ್ಳೆ ವಿಷಯಗಳು ಏನಿದೆ ಅದನ್ನೆಲ್ಲ ಹೇಳ್ತಾ ಹೋಗ್ಬೇಕು. ಇಂಥ ವಿಷಯಗಳು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಸಾಕಷ್ಟು ನಡೆದಿದೆ ಘಟನೆ.